ಚಾರ್ಲ್ಸ್ ಬ್ಯಾಬೇಜ್ ಅವರಿಗೆ ಅವರೇ ಸಾಟಿ. ಅವರು ಕಂಡು ಹಿಡಿದ ಕಂಪ್ಯೂಟರ್ ಆಧರಿಸಿ ಜಗತ್ತಿನಾದ್ಯಂತ ಕೋಟ್ಯಾಂತರ ಮಂದಿ ಬದುಕು ಕಟ್ಟಿಕೊಂಡಿದ್ದಾರೆ. ಇಂತಹ ಮಹಾನ್ ಜ್ಞಾನಿಯನ್ನ ಕಂಪ್ಯೂಟರ್ ಬಳಸುವ ಹಾಗೂ ಇದಕ್ಕೆ ಅವಲಂಬಿತರಾದ ಪ್ರತಿಯೊಬ್ಬರು ನೆನೆಯಲೇಬೇಕು ಅಂತ ಶುಕ್ರವಾರ ಚಾರ್ಲ್ಸ್ ಬ್ಯಾಬೇಜ್ ಅವರ ಗುಣಗಾನ ಮಾಡಲಾಯಿತು. ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕು ಪಂಚಾಯಿತಿ ಕಚೇರಿಯಲ್ಲಿ ಆಯೋಜಿಸಿದ್ದ ಸರಳ ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯಿತಿ ಸಹಾಯಕ ನಿರ್ದೇಶಕರಾದ ರಘುನಾಥ್, ತಾಲೂಕು ಪಂಚಾಯಿತಿ ಸಹಾಯಕ ಲೆಕ್ಕಾಧಿಕಾರಿ ಸಿದ್ದರಾಜು, ತಾಲೂಕು ಪಂಚಾಯಿತಿ ಗ್ರಾಮ ಪಂಚಾಯಿತಿ ಕಂಪ್ಯೂಟರ್ ಆಪರೇಟರ್ ಸಂಘದ ಅಧ್ಯಕ್ಷ ಚೇತನ್ ಸೇರಿದಂತೆ ಇನ್ನಿತರೆ ಗಣ್ಯರುಗಳು ಚಾರ್ಲ್ಸ್ ಬ್ಯಾಬೇಜ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ದೀಪ ಬೆಳಗಿಸಿ ವೇದಿಕೆ ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ರು. ಈ ವೇಳೆ ತಾಲೂಕು ಪಂಚಾಯಿತಿ ಸಹಾಯಕ ನಿರ್ದೇಶಕರಾದ ರಘುನಾಥ್ ಮಾತನಾಡಿ, ಕಂಪ್ಯೂಟರ್ ಕಂಡುಹಿಡಿದ ಕಂಪ್ಯೂಟರ್ ಪಿತಾಮಹ ಎಂದೇ ಕರೆಯಲಾಗುವ ಚಾರ್ಲ್ಸ್ ಬ್ಯಾಬೇಜ್ ಅವರನ್ನ ಕಂಪ್ಯೂಟರ್ ಬಳಸುವ ಪ್ರತಿಯೊಬ್ಬರು ನೆನೆಯಲೇಬೇಕು. ಇಡೀ ವಿಶ್ವದಲ್ಲಿ ಕಂಪ್ಯೂಟರ್ ಅನ್ನೋದು ಅತೀವ ಬೇಡಿಕೆಯುಳ್ಳ ವಸ್ತುವಾಗಿದೆ. ಕಂಪ್ಯೂಟರ್ ಇಲ್ಲದ ಜನಜೀವನ ಮತ್ತು ವ್ಯವಸ್ಥೆಯನ್ನ ಊಹಿಸಿಕೊಳ್ಳಲು ಅಸಾಧ್ಯ. ಸರ್ಕಾರಿ, ಕ್ರೀಡಾ, ಉದ್ಯಮ ಸೇರಿ ಬಹುತೇಕ ಎಲ್ಲಾ ಕ್ಷೇತ್ರಗಳಿಗೂ ಕಂಪ್ಯೂಟರ್ ಅನಿವಾರ್ಯವಾಗಿದೆ. ಕಂಪ್ಯೂಟರ್ ಇಲ್ಲದೆ ಯಾವುದೇ ವ್ಯವಹಾರ ಮತ್ತು ಜೀವನಾಂಶ ನಡೆಯದ ಸ್ಥಿತಿ ಎದುರಾಗಿದೆ. ಕಂಪ್ಯೂಟರ್ನಿಂದ ಕೋಟ್ಯಾಂತರ ಜನ ಬದುಕು ಕಟ್ಟಿಕೊಂಡಿದ್ದಾರೆ. ಕಂಪ್ಯೂಟರ್ ಸಾಧನ ಕಂಡುಹಿಡಿದ ಚಾರ್ಲ್ಸ್ ಬ್ಯಾಬೇಜ್ ಎಂಬ ಮಹಾನ್ ಜ್ಞಾನಿಯನ್ನ ಇವತ್ತು ತಾಲೂಕು ಪಂಚಾಯಿತಿ ಆವರಣದಲ್ಲಿ ನೆನೆಯಲಾಗ್ತಿದೆ. ತಾಲೂಕು ಪಂಚಾಯಿತಿ, ಗ್ರಾಮ ಪಂಚಾಯಿತಿ ಕಂಪ್ಯೂಟರ್ ಆಪರೇಟರ್ ಸಂಘದಿಂದ ಅರ್ಥಪೂರ್ಣ ಕಾರ್ಯಕ್ರಮ ಆಯೋಜಿಸಲಾಗಿದ್ದು, ಇದರಲ್ಲಿ ಭಾಗಿಯಾದ ಎಲ್ಲ ಸಿಬ್ಬಂದಿ ವರ್ಗಕ್ಕೂ ಅಭಿನಂದನೆ ಸಲ್ಲಿಸುವುದಾಗಿ ಹೇಳಿ ಚಾರ್ಲ್ಸ್ ಬ್ಯಾಬೇಜ್ ಅವರ ಕಂಪ್ಯೂಟರ್ ಆವಿಷ್ಕಾರ ಮತ್ತು ಅದರಿಂದ ಜಗತ್ತಿನಲ್ಲಿ ಆಗುತ್ತಿರುವ ಬದಲಾವಣೆ ಕುರಿತು ವಿಶ್ಲೇಷಣೆ ಮಾಡಿದ್ರು. ಬಟ್ ಚಾರ್ಲ್ಸ್ ಬ್ಯಾಬೇಜ್ ಅವರನ್ನ ನೆನೆಸ್ಕೋಬೇಕು. ಇವತ್ತು ಪ್ರಪಂಚದಲ್ಲಿ ಯಾವುದೇ ನಿಮಗೆ ಬಾಂಬ್ ಮುಂಚೆ ಏನಿತ್ತು, ನಮಗೆ ಈ ಕಂಪ್ಯೂಟರ್ಗಿಂತ ಮುಂಚೆ ರಿಪ್ಲೇಸ್ ಒಂದು ಕಿಂಗ್ಡಮ್ ಇನ್ನೊಂದು ಮೇಲೆ ಫೈಟ್ ಮಾಡ್ಬೇಕು, ಯುದ್ಧ ಮಾಡ್ಬೇಕು ಅಂತಂದ್ರೆ ಏನಿತ್ತು, ಯುದ್ಧಕ್ಕೆ ಏನ್ ಬೇಕು ಅವ್ರ ಮೇಲೆ ಫೈಟ್ ಮಾಡ್ಬೇಕು ಅಂತಂದ್ರೆ ನಮ್ಗೆ ಆಯುಧಗಳು ಬೇಕಾಗಿತ್ತು, ಕುದುರೆ ಬೇಕಾಗಿತ್ತು. ಪ್ರತಿಯೊಂದು ಈ ತರದನ್ನ ಕಿಂಗ್ಡಮ್ಗಳು ಒಬ್ಬರ ಮೇಲೆ ಹೋರಾಟ ಮಾಡೋದಕ್ಕೆ ಫಿರಂಗಿಗಳು, ಮುದ್ದುಗುಂಡುಗಳು ಇತ್ತು. ಇವತ್ತು ಹಂಗಿಲ್ಲ. ಇವತ್ತು ಕಂಪ್ಯೂಟರ್ ಇಲ್ಲ ಅಂತಂದ್ರೆ ವಿಶ್ವ ಊಹಿಸ್ಕೊಳ್ಳೋಕೆ ಆಗಲಿಲ್ಲ. ಪ್ರಪಂಚದಲ್ಲಿ ಪ್ರತಿಯೊಂದು ಕಂಪ್ಯೂಟರ್ ಮೇಲೆ ನಿಂತಿದೆ. ಅಂತಹ ಒಂದು ಸಾಧನೆಗೆ ಅವರು ಎಷ್ಟು ಶ್ರಮ ಹಾಕಿದ್ದಾರೆ. ಕಂಪ್ಯೂಟರ್ ಆ ಒಂದು 18ನೇ ಶತಮಾನ 1791ರಲ್ಲಿ ಇದರಲ್ಲಿ ಎಷ್ಟು ವಿರೋಧಗಳು. ಏನಾದ್ರೂ ಒಂದು ಹೊಸದಾಗಿ ಕಂಡುಹಿಡಿದೀನಿ ಅಂತಂದ್ರೆ ಹುಚ್ಚ ಅಂತಾರೆ, ಗೊತ್ತಾ ನೀವು, ಏನೋ ಹುಚ್ಚ ಏನೋ ಮಾಡ್ತಾನೆ ಅಂತ ಅಂತಾರೆ. ಎಂತೆಂತ ವಿರೋಧಗಳು ಆ ಸಮಯದಲ್ಲಿ ಅಂತ ಮಾಡಿ ಅವರು ಇಂಥ ಒಂದು ಆವಿಷ್ಕಾರ ಒಂದು ಇದನ್ನ ಮಾಡಿದ್ರು. ಈಗ ಅಲ್ಲಿಂದ ನಾವು ಎಲ್ಲಿವರೆಗೆ ಬಂದಿದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಸುಮ್ಮನೆ ಕೂತ್ಕೊಂಡು ಇಲ್ಲಿ ನೋಡಿದ್ರೆ ಎಂತ ಇನ್ಫಾರ್ಮೇಶನ್ ಎಲ್ಲ ಬಂದಿದೆ. ಕೋರ್ಟಲ್ಲಿ ಈಗ ಏನೋ ಡ್ರಾಫ್ಟ್ ರೆಡಿ ಮಾಡೋದಿಲ್ಲ, ಇಲ್ಲೇ ಯಾವ ಡ್ರಾಫ್ಟ್ ಬೇಕು ಅಂತಂದ್ರೆ ರೆಡಿ ಮಾಡ್ಬಿಡುತ್ತೆ. ಆ ಮಟ್ಟಕ್ಕೆ ನಾವು ಬಂದು ತಲುಪಿದೀವಿ. ಅದೆಲ್ಲದಕ್ಕೂ ಕಾರಣ ಚಾರ್ಲ್ಸ್ ಬ್ಯಾಬೇಜ್ ಅವರ ಶ್ರಮದಿಂದ, ಅವರು ಕೊಟ್ಟ ಒಂದು ಕೊಡುಗೆಯಿಂದ ನಾವೆಲ್ಲ ಈ ಮಟ್ಟಿಗೆ ಈ ಪ್ರಪಂಚ ಇಲ್ಲಿವರೆಗೆ ಬಂದಿದೆ. ಸೊ ಆ ಒಂದು ತಾಲೂಕು ಪಂಚಾಯಿತಿ ಸಹಾಯಕ ಲೆಕ್ಕಾಧಿಕಾರಿ ಸಿದ್ದರಾಜು ಮಾತನಾಡಿ, ದೇಶದಲ್ಲಿ ಶಿಕ್ಷಕರ ದಿನಾಚರಣೆ ಆಚರಣೆ ಮಾಡಿದಂತೆ ಕಂಪ್ಯೂಟರ್ ಪಿತಾಮಹ ಚಾರ್ಲ್ಸ್ ಬ್ಯಾಬೇಜ್ ಅವರ ದಿನಾಚರಣೆ ಆಚರಣೆ ಮಾಡಬೇಕು. ವಿಶ್ವ ಕಂಪ್ಯೂಟರ್ ನಿರ್ವಾಹಕರ ದಿನವನ್ನಾಗಿ ತಾಲೂಕು ಪಂಚಾಯಿತಿ ಕಂಪ್ಯೂಟರ್ ಆಪರೇಟರ್ ಸಂಘದ ಪದಾಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಚಾರ್ಲ್ಸ್ ಬ್ಯಾಬೇಜ್ ಅವರನ್ನ ಸ್ಮರಿಸುತ್ತಿರುವುದು ಸಂತಸ ತಂದಿದೆ. ಇದೇ ಮೊದಲ ಬಾರಿಗೆ ಚಾರ್ಲ್ಸ್ ಬ್ಯಾಬೇಜ್ ಅವರ ಸಂಸ್ಮರಣಾ ದಿನಾಚರಣೆ ನಡೀತಾ ಇದ್ದು, ಮುಂದಿನ ದಿನಗಳಲ್ಲಿ ತಾಲೂಕು ಪಂಚಾಯಿತಿ ಆವರಣ ಮಾತ್ರವಲ್ಲದೆ ರಾಜ್ಯ, ದೇಶಾದ್ಯಂತ ಚಾರ್ಲ್ಸ್ ಬ್ಯಾಬೇಜ್ ಸಂಸ್ಮರಣೆ ದಿನಾಚರಣೆ ನಡೆಯುವಂತಾಗಲಿ ಅಂತ ಕಾರ್ಯಕ್ರಮಕ್ಕೆ ಶುಭ ಕೋರಿದ್ರು. ಅಂತಹ ಕಂಪ್ಯೂಟರ್ ಪಿತಾಮಹ ಅಂತಕ್ಕದ್ದು ಶ್ರೀಯುತ ಚಾರ್ಲ್ಸ್ ಬ್ಯಾಬೇಜ್ ಅವರನ್ನ ನಾವು ಹೇಗೆ ಡಾಕ್ಟರ್ ರಾಧಾಕೃಷ್ಣನ್ ಅವರ ಜನ್ಮದಿನವನ್ನು ಶಿಕ್ಷಕರ ದಿನಾಚರಣೆಯಾಗಿ ಆಚರಣೆ ಮಾಡ್ತೀವೋ, ಹಾಗೆ ವಿಶ್ವವಿಖ್ಯಾತ ವಿಜ್ಞಾನಿಯಾದ ಚಾರ್ಲ್ಸ್ ಬ್ಯಾಬೇಜ್ ಅವರ ದಿನವನ್ನ ವಿಶ್ವ ಕಂಪ್ಯೂಟರ್ ನಿರ್ವಾಹಕರ ದಿನ ಅಥವಾ ಗಣಕಯಂತ್ರ ನಿರ್ವಾಹಕರ ದಿನವಾಗಿ ಆಚರಿಸ್ತಾ ಇರ್ತಕ್ಕಂಥದ್ದು ನಿಜವಾಗ್ಲೂ ಸಂತೋಷದ ಸಂಗತಿ. ನಾನು ತಾಲೂಕು ಪಂಚಾಯತಿಗೆ ಬಂದ ಮೇಲೆ ಯಾವುದೇ ಒಂದು ಜಯಂತಿಯ ಕಾರ್ಯಕ್ರಮವನ್ನು ಸಭಾ ಕಾರ್ಯಕ್ರಮವಾಗಿ ಮಾಡದೇ ಇಲ್ಲ. ನಿಮ್ಮದೇ ಮೊದಲನೇ ಕಾರ್ಯಕ್ರಮ ಇದು. ಬಹಳ ವಿಜೃಂಭಣೆಯಿಂದ, ಬಹಳ ಸಂತೋಷದಿಂದ ನಡೀತಾ ಇದೆ. ಮತ್ತೆ ಹೊರಗಡೆ ಸ್ವಲ್ಪ ವಿಶೇಷವಾಗಿ ಅನ್ನದಾನ, ಅಲಂಕಾರ ಎಲ್ಲ ನಡೀತಾ ಇದೆ. ನಿಜವಾಗ್ಲೂ ಖುಷಿ. ಅದಕ್ಕೆ ಏನಪ್ಪ ಕಾರಣ ಅಂದ್ರೆ, ನೀವೆಲ್ಲರೂ ಇದು ನನ್ನ ಕಾರ್ಯಕ್ರಮ ಅಂತ ಅಂದುಕೊಂಡದ್ರಿಂದಾಗಿ ಇಷ್ಟು ಅಚ್ಚುಕಟ್ಟಾಗಿ ಶ್ರದ್ಧಾಪೂರ್ವಕವಾಗಿ ನಡೀತಾ ಇದೆ. ಒಂದು ವೇಳೆ ನೀವುಗಳು ಯಾರಾದ್ರೂ ಯಾವ ತಾಲೂಕು ಪಂಚಾಯತಿ ಏನೋ ಜಯಂತಿ ಇದೆ ಹೋಗಿ ಬರೋಣ ಅಂತ ಬಂದಿದ್ರೆ ಇಷ್ಟು ಅಚ್ಚುಕಟ್ಟಾಗಿ ಮತ್ತು ಸಭಾ ಕಾರ್ಯಕ್ರಮ ನಡೀತಿರ್ಲಿಲ್ಲ. ಯಾಕಂದ್ರೆ ನಾನು ಬಂದ ಮೇಲೆ ಕೂಡ ಸ್ವತಂತ್ರ ದಿನಾಚರಣೆಯಿಂದ ಹಿಡಿದು ಎಲ್ಲ ಜಯಂತಿಗಳು ಕೂಡ
ತಾಲೂಕು ಪಂಚಾಯಿತಿ ಗ್ರಾಮ ಪಂಚಾಯಿತಿ ಕಂಪ್ಯೂಟರ್ ಆಪರೇಟರ್ ಸಂಘದ ಅಧ್ಯಕ್ಷ ಚೇತನ್ ಕೂಡ ಮಾತನಾಡಿ, ಕಂಪ್ಯೂಟರ್ ಪಿತಾಮಹ ಚಾರ್ಲ್ಸ್ ಬ್ಯಾಬೇಜ್ ಅವರ ಸಂಸ್ಮರಣಾ ದಿನ ಆಚರಣೆಯ ಹಿಂದೆ ಸಂಘದ ರಾಜ್ಯಾಧ್ಯಕ್ಷರಾದ ಭೀಮರೆಡ್ಡಿ ಪಾಟೀಲ್ ಅವರು ಕಾರಣ. ಅವರ ಉತ್ತೇಜನದಿಂದ ಇವತ್ತು ಎಲ್ಲ ನೌಕರರು ಮತ್ತು ಸಿಬ್ಬಂದಿಗಳು ಸೇರಿ 15 ವರ್ಷಗಳ ನಂತರ ತಾಲೂಕು ಪಂಚಾಯಿತಿ ಆವರಣದಲ್ಲಿ ಈ ಕಾರ್ಯಕ್ರಮ ಆಯೋಜಿಸುತ್ತಿರುವುದಾಗಿ ಹೇಳಿ ಕಾರ್ಯಕ್ರಮದ ಸದುದ್ದೇಶವನ್ನ ತಿಳಿಸಿದ್ರು. ತಾಲೂಕು ಎಲ್ಲ ಶಾಖೆಯ ಅಧಿಕಾರಿಗಳಿಗೂ ಹಾಗೂ ನನ್ನ ಗೆಳತಿಯರಿಗೂ ನಮಸ್ಕರಿಸುತ್ತಾ, ಈ ಶುಭ ಸಂದರ್ಭದಲ್ಲಿ ನಾನು ನಮ್ಮನ್ನು ಯಾರೂ ಗುರುತಿಸ್ಕೊಳ್ತಿರಲಿಲ್ಲ. ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಗುರುತಿಸ್ಕೊಳ್ಳೋಕ್ಕೆ ರೂವಾರಿಯಾದ ನಮ್ಮ ರಾಜ್ಯಾಧ್ಯಕ್ಷರಾದ ಭೀಮರೆಡ್ಡಿ ಪಾಟೀಲ್ ಅವರು ಈ ಕಾರ್ಯಕ್ರಮಕ್ಕೆ ಸರ್ಕಾರದಿಂದ ತುಂಬ ಒತ್ತಡದಿಂದ ನಮಗೂ ಒಂದು ದಿನಾಚರಣೆ ಕೊಡಿ ಅಂತ ಸರ್ಕಾರದಲ್ಲಿ ಹೆಚ್ಚು ಒತ್ತಡ ಹಾಕಿ ನಮ್ಮನ್ನು ಈ ಒಂದು ಆಚರಣೆ ಮಾಡೋಕ್ಕೆ ಕಾರಣಕರ್ತರಾದ ಭೀಮರೆಡ್ಡಿ ಪಾಟೀಲ್ ಅವರಿಗೆ ನಾನು ನಮಸ್ಕರಿಸ್ತೇನೆ. ಹಾಗೂ ನಮ್ಮ ಕಾರ್ಯನಿರ್ವಾಹಕ ಅಧಿಕಾರಿಗಳು ಅನುಪಸ್ಥಿತಿಯಲ್ಲಿ ನಮಗೆ ಕಾರ್ಯಕ್ರಮವನ್ನು ಮಾಡಬೇಕು ಸರ್ ಅಂದಾಗ ಆಯ್ತು ಮಾಡಿ ನಮಗೂ ತುಂಬ ಸಹಕರಿಸಿದ್ರು. ಹಾಗೂ ನಮ್ಮ ಮ್ಯಾನೇಜರ್ಸರು ನಮಗೆ ತುಂಬ ಸಹಕರಿಸಿದ್ರು. ಹಾಗೂ ನಾವು ಕಾರ್ಯಕ್ರಮ ಇಷ್ಟು ಮಟ್ಟಿಗೆ ಆಗುತ್ತೆ ಅಂತ ನಾವು ಅಂದ್ಕೊಂಡಿರಲಿಲ್ಲ. ಆದರೂ ಒಂದು 2-3 ಅವರಲ್ಲಿ ಸರ್ ನಾವು ಕಾರ್ಯಕ್ರಮನ ಅರೇಂಜ್ ಮಾಡೋದು ತುಂಬ ಚೆನ್ನಾಗಿದೆ. ಈ ವೇಳೆ ತಾಲೂಕು ಪಂಚಾಯಿತಿಯ ಕೆಲ ಮಹಿಳಾ ಮತ್ತು ಪುರುಷ ಸಿಬ್ಬಂದಿಗಳು ಕೂಡ ಮಾತನಾಡಿ, ಕಂಪ್ಯೂಟರ್ ಕ್ಷೇತ್ರವನ್ನೇ ಅವಲಂಬಿತರಾಗಿಸಿಕೊಂಡ ಅನೇಕರು ನಾನಾ ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ. ತಾಲೂಕು ಪಂಚಾಯಿತಿ ಕಂಪ್ಯೂಟರ್ ಕ್ಷೇತ್ರದ ನೌಕರರಾದ ನಾವು ಸಹ ಕೆಲಸದ ಒತ್ತಡ, PF, ESI ಇಲ್ಲದೆ 10 ಹಲವು ಸಮಸ್ಯೆಗಳಿಂದ ಕೆಲಸ ಮಾಡುತ್ತಿದ್ದೇವೆ. ಇದೇ ಕ್ಷೇತ್ರವನ್ನೇ ನೆಚ್ಚಿಕೊಂಡ ನಮ್ಮನ್ನ ನಮ್ಮ ಕುಟುಂಬದ ಸದಸ್ಯರು ನೆಚ್ಚಿಕೊಂಡಿದ್ದಾರೆ. ಸರ್ಕಾರ ಮತ್ತು ಸಂಬಂಧಪಟ್ಟ ಉನ್ನತಾಧಿಕಾರಿಗಳು ನಾವು ಎದುರಿಸುತ್ತಿರುವ ಸಮಸ್ಯೆಗಳಿಗೆ ಪರಿಹಾರ ಒದಗಿಸಬೇಕು ಅಂತ ಮನವಿ ಮಾಡಿದ್ರು. ಎಲ್ಲ ಚೆನ್ನಾಗೇ ನಡೀತಾ ಇದೆ. ಬಟ್ ಒಂದೊಂದ್ಸರಿ ತುಂಬ ಬೇಜಾರು ಆಗುತ್ತೆ. ನಾವು ಕೆಲಸ ಮಾಡ್ತಿದೀವಲ್ಲ, ಇಷ್ಟು ಓದಿದೀವಲ್ಲ ಅಂದ್ರೆ ಬೈಸ್ಕೋತೀವಿ. ಯಾಕೆ ಯಾವುದೋ ಕಾರಣಕ್ಕೆ ಯಾರೋ ಬೈಸ್ಕೋತೀವಿ. ನಾನೇ ಬಿಫೋರ್ ಲಾಸ್ಟ್ ಮೀಟಿಂಗಲ್ಲೂ ಬೈಸ್ಕೊಂಡಿದ್ದೀನಿ. ಆದರೆ ಅಲ್ಲಿ ನಮ್ಮ ತಪ್ಪು ಇರಲ್ಲ ಸರ್, ಯಾವುದೇ ಕಾರಣಕ್ಕೂ ತಪ್ಪಿರಲ್ಲ, ಆದರೂ ಬೈಸ್ಕೋತಾ ಇರ್ತೀವಿ. ಅಂದರೆ ನಾವು ಕೆಲಸ ನಮ್ಮ ಒತ್ತಡಕ್ಕೂ ಕೆಲಸ ಮಾಡಿರ್ತೀವಿ, ಇಲ್ಲ ಬೈ ಫೋರ್ಸ್ ಕೆಲಸ ಮಾಡಿರ್ತೀವಿ, ಇಲ್ಲ ನಮಗೂ ತಾಳ್ಮೆ ಕಳ್ಕೊಂಡು ಕೆಲಸ ಮಾಡಿರ್ತೀವಿ ಅಂತೆಲ್ಲ ಆ ಸಿಚುವೇಶನ್ಸ್ ಇರುತ್ತೆ. ಆವಾಗ ಅವರು ಅರ್ಥ ಮಾಡಿಕೊಂಡು ಹೇಳೋ ರೀತಿಲಿ ಹೇಳಿದ್ರೆ ನಾವು ಕೇಳೋ ಏನು ಪರಿಸ್ಥಿತಿ ಇದೆ ಅಂತ ಹೇಳ್ತೀವಿ. ಬಟ್ ನಮ್ಮ ಅಂತ ಕೇಳೋ ಪರಿಸ್ಥಿತಿ ಇರೋದೇ ಇಲ್ಲ. ಎಲ್ಲರೂ ನಮಗೇನೆ ನೀವು ಮಾಡಿರೋದೇ ತಪ್ಪು, ಬಟ್ ಏನು ಅಂತ ಹೇಳೋ ಅಷ್ಟು ಪೇಷನ್ಸ್ ಇದೇ ಇಲ್ಲ, ಹೇಳೋ ಅಷ್ಟು ಪೇಷನ್ಸ್ ಇಲ್ಲ. ಎಸ್ಪೆಷಲಿ ಇಲ್ಲೇ ಎಷ್ಟೋ ಒಂದು ಸನ್ನಿವೇಶ ಈಗ ನಡೀತು ಅಂತ ಯಾರೋ ಹೇಳಿದ್ರು ಸ್ವಲ್ಪ ಮುಂಚೆ, ಅವ್ರದ್ದು ಕೇಳೇ ಹೇಳ್ತಾರೆ. ಮೇಲ್ಮಟ್ಟದವ್ರು ಅನ್ನೋದು ಮುಂದೆ ಹೋಗ್ಬೋದು. ನಾವೇ ಪ್ರಯತ್ನ ಮಾಡದೆ ಕೆಳಮಟ್ಟದಲ್ಲೇ ಕೂತ್ಕೊಬಿಟ್ರೆ ಅದು ಹಂಗೇ ಬಿದ್ದೋಗುತ್ತೆ. ಇದೊಂದು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇದೇ ಥರ ಎಲ್ಲ ಒಗ್ಗಟ್ಟಾಗಿರಿ, ಒಂದೇ ಸಮನೆ ಒಂದೇ ಥರ ಇದು ಮಾಡ್ಕೊಂಡು ಯಾರೂ ಯಾರ ಮೇಲೂ ಮನಸ್ತಾಪ ಮಾಡ್ಕೋಬೇಡಿ. ಕೆಲಸ ಮಾಡೋಣ, ಚೆನ್ನಾಗಿ ಕೆಲಸ ಮಾಡೋಣ. ಕೆಲಸ ಮಾಡೋದಕ್ಕಂತೆ ಇದೇ ಥರ ಒಗ್ಗಟ್ಟಾಗಿ ಇದೇ ಥರ ಕಾರ್ಯಕ್ರಮಗಳು ಕೊಡೋಣ ಅಂತ ಹೇಳ್ತಾ ನಾನು 2 ಮಾತನ್ನು ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯಿತಿ ವ್ಯವಸ್ಥಾಪಕರಾದ ಮಾದೇವ ನಾಯ್ಕ, ತಾಲೂಕು ಪಂಚಾಯಿತಿ ಗ್ರಾಮ ಪಂಚಾಯಿತಿ ಕಂಪ್ಯೂಟರ್ ಆಪರೇಟರ್ಗಳಾದ ಬೀರೇಶ್, ಪ್ರತಾಪ್, ಪ್ರಸಾದ್, ಸಿದ್ದೇಶ್, ಶಿವಶಂಕರ್, ಪೃಥ್ವಿ, ರಾಜಮ್ಮ, ಪ್ರತಿಭಾ, ಪ್ರೇಮ, ಮಹೇಶ್ವರಿ, ಪುಷ್ಪಲತಾ ಸೇರಿದಂತೆ ಇನ್ನಿತರೆ ಮಹಿಳಾ ಮತ್ತು ಪುರುಷ ಸಿಬ್ಬಂದಿಗಳು ಉಪಸ್ಥಿತರಿದ್ದರು.